ಓಕೆ, ಮಂಜು ಅವ್ರು ಏನಾದ್ರು ಗೌತಮಿ ಅವ್ರಿಗೆ ಆಟದಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದಾರ ಅಂತ ಅಂದ್ರೆ ಇನ್ ಕೇಸ್ ಏನಾದ್ರು ಮಂಜು ಅವ್ರ ಗೇಮ್ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಅವರ ನೆಕ್ಸ್ಟ್ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅದನ್ನ ಗೌತಮಿ ಅವ್ರ ಕಡೆಯಿಂದ ಮಾಡಿಸ್ತಾರ ಅಂತ. ಯಾಕಂದ್ರೆ ಮಣ್ಣು ಟಾಸ್ಕ್ ಅಲ್ಲೂ ಅಷ್ಟೇ ಅವರು ಆ ಮಣ್ಣು ಟಚ್ ಮಾಡಿಲ್ಲ. ಅಂಡ್ ಕೆಲವರು ಅಂದ್ರೆ ಆಡಿಯನ್ಸ್ ನೋಡಿದವ್ರು ಹೇಳ್ತಾ ಇರೋದು ಅದೊಂದು ಬ್ಲಾಕ್ ಕಾಲಲ್ಲಿ ಹಿಡ್ಕೊಳೋ ಟಾಸ್ಕ್ ಇದೆ ಅಲ್ಲ, ಅದರಲ್ಲಿ ಕೆಲವು ಫೌಲ್ ಆಯ್ತು, ಬಟ್ ಮಂಜು ಅವರು ಅದನ್ನ ಕನ್ಸಿಡರ್ ಮಾಡ್ಲಿಲ್ಲ ಅಂತ. ನೀವು ಒಳಗಡೆ ಇದ್ದಿದ್ರಿಂದ ನಿಮ್ಗೆ ಅದು ಕರೆಕ್ಟ್ ಅನ್ಸುತ್ತಾ? ನೀವೇನಾದ್ರು ಅಬ್ಸರ್ವ್ ಮಾಡಿದ್ರಾ? ನನ್ ಕಳಪೆ ಕೊಡ್ತಾರಲ್ಲ, ಕಳಪೆ ಅಂತ ಕೊಟ್ಟಾಗ ನನ್ಗೆ ಗೊತ್ತಿಲ್ಲ ಎಷ್ಟು ನಾನು ಇನ್ನೂ ಯಾವುದೇ ಎಪಿಸೋಡ್ಸ್ ನೋಡಿಲ್ಲ, ಏನೇನ್ ಟೆಲಿಕಾಸ್ಟ್ ಆಗಿದೆ ಆಗಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಕಳಪೆ ಉತ್ತಮ ಕೊಡಬೇಕು ಅಂತ ಬಂದಾಗ ಗೌತಮಿ ಅವರು ಒಂದು ರೀಸನ್ ಹೇಳ್ತಾರೆ ನನಗೆ. ನೀವು ಹೇಳ್ತೀರಾ ನಿಮ್ಮನ್ನು ನಾಮಿನೇಟ್ ಮಾಡ್ಬೇಕಾದ್ರೆ ಇಡೀ ಮನೆ ನಿಮ್ಮನ್ನು ಟಾರ್ಗೆಟ್ ಮಾಡಿತ್ತು ಅಂತ, ಬಟ್ ನೀವು ಟಾಸ್ಕ್ ಆಡ್ಬೇಕಾದ್ರೆ ಅಲ್ಲೂ ಚೆನ್ನಾಗಿದೆಯಲ್ಲ ಆ ಮಣ್ಣನ್ನು ಕೆಡಿಸಿ ಅಂತ ನೀವು ನಮ್ಮನ್ನ ಸ್ಟ್ರೈಟ್ ಟಾರ್ಗೆಟ್ ಮಾಡ್ತೀರಾ, ನೀವು ಹಾಗಾಗಿ ನಿಮ್ಗೆ ಕಳಪೆ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ನನಗೆ. ಸೊ ನನಗೆ ಆ ರೀಸನ್ಗೆ ನಾನು ಅಲ್ಲೇ ಉತ್ತರ ಕೊಟ್ಟೆ, ನೋಡಿ ನಿಮ್ದೇ ಅಷ್ಟೇ ಅಲ್ಲ, ನಿಮ್ಮ ಪಕ್ಕ ಮೋಕ್ಷಿತಾ ಅವರು ಇದ್ರು, ನನ್ನ ಪಕ್ಕ ಐಶ್ವರ್ಯ ಅವರು ಇದ್ರು, ಬಟ್ ಅವರು ಎಲ್ಲ ಕಡೆ ಡಿಸ್ಟರ್ಬ್ ಮಾಡ್ತಾರೆ, ನಿಮ್ದು ಟಚ್ ಮಾಡಿರ್ಲಿಲ್ಲ. ನಾನೇನು ಗೊತ್ತಾ, ನಾನು ಇವಾಗ ಸುದೀಪ್ ಸರು ಜೊತೆನೂ ಒಂದ್ಸಲ ಒಂದು ಡಿಸ್ಕಷನ್ ಆಗ್ತಿರ್ಬೇಕಾದ್ರೆ ಮ್ಯಾಚ್ ಫಿಕ್ಸಿಂಗು ಸ್ಟ್ರಾಟಜೀಸು ತಪ್ಪಲ್ಲ ಅಂತ ಅವ್ರು ಹೇಳಿದ್ರು. ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು. ಸೊ ತಪ್ಪಲ್ಲ ಅಂತ ಹೇಳಿದ್ರು, ಬಟ್ ಆದ್ರೂ ನನ್ನ ಪರ್ಸ್ನಲ್ ಆಗಿ ನನ್ನ ಆಟ ನಾನು ಹೆಂಗೆ ಆಡ್ತಿದ್ದೆ ಅಂದ್ರೆ ಆಟನ ಆಟದ ಥರನೇ ಆಡ್ತಾ ಇದ್ದೆ. ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು ತಪ್ಪಲ್ಲ, ಬಟ್ ಏನಂತಾರೆ ಈಗ ನಿಮಗೆ ಸಪೋರ್ಟ್ ಮಾಡಕ್ ಹೋಗಿ ಇನ್ನೊಬ್ರು ಕರೆಕ್ಟಾಗಿ ಆಡ್ತಿರೋದನ್ನ ಸೋಲ್ಸೋದು ಯಾಕೆ? ನಿಮ್ಮ ಆಟ ನೀವು ಆಡಿ. ಅದು ಒಂದು ಇಬ್ರು ಗೆಸ್ಟ್ ಬರ್ತಾರೆ ಮನೆಗೆ, ರಾಮಾಚಾರಿ ಅವ್ರು ಹೇಳ್ತಾರೆ ನಿಮ್ಮ ಒಂದು ಫ್ರೆಂಡ್ಶಿಪ್ಸ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು ಒಳ್ಳೇದು, ಈ ಮನೆಯಲ್ಲಿ ಅದೊಂದು ಬಾಂಧವ್ಯಗಳಿಗೂ ಬೆಲೆ ಇದೆ, ಅದನ್ನ ಹೊರತುಪಡಿಸಿ ಆಟ ಆಡ್ಬೇಕಾದ್ರೆ ಗೆಲ್ಲಬೇಕು, ನೀವು ಗೆಲ್ಲಬೇಕು ಅಂತ ಆಟ ಆಡಿ ಅಂತ ಒಂದು ಸಜೆಷನ್ ಕೊಟ್ಟು, ಸ್ವಾರ್ಥ ಬಿಟ್ಟು ನೀವು ಗೆಲ್ಲಬೇಕು ಅಂತ ಒಂದು ಸಜೆಷನ್ ಕೊಟ್ಟಿರ್ತಾರೆ. ಸೊ ಅದನ್ನ ನಾನು ಅಲ್ಲಿ ಅರ್ಥ ಮಾಡಿಸ್ದೆ ಗೌತಮಿ ಅವ್ರಿಗೆ. ಮನೇಲಿ ಬಂದಿದ್ದ ಗೆಸ್ಟ್ಗಳು ಕೂಡ ಅದನ್ನೇ ಹೇಳ್ತಾರೆ. ಈಗ ಮಂಜಣ್ಣ ಅವ್ರು ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಆಟ ಆಡಿದಿದ್ರೆ ಓಕೆ, ಇನ್ನೊಬ್ರನ್ನ ಗೆಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ದೆಲ್ಲ ಹಾಳು ಮಾಡ್ದಾಗ, ಈಗ ನಾನ್ ಬಂದ ಹೊರಗಡೆ, ಈಗ ನನ್ನ ಆಟ, ಈಗ ನಾನು ಅಲ್ಲಿ ಸ್ಟ್ಯಾಂಡ್ ತಗೊಂಡ್ಲೇಬೇಕಲ್ವಾ, ನಾನು ಕೇಳಲೇಬೇಕಲ್ವಾ. ಈಗ ಬಂದು ನನ್ ಮಣ್ಣು ಇಡಕ್ಕೆ ಬಿಡ್ತಾ ಇರಲಿಲ್ಲ, ಬಂದು ನಮ್ದನ್ನೇ ಅಳಿಸಿ ಒಂದ್ ಮಣ್ಣು ಇಡಂಗಿಲ್ಲ. ಆಮೇಲೆ ಇನ್ನೊಂದ್ಸಲ ಕಾಲಲ್ಲೂ ಹಿಂಗ ಅಂತಾರೆ, ಕೈಗೆ ಸರಿಯಾಗಿ ಏಟಾಗುತ್ತೆ, ನಾನು ಅಲ್ಲೂ ಕ್ವಶನ್ ಮಾಡಲ್ಲ, ಅಗ್ರೆಷನ್ ಅಲ್ಲಿ ಆಡ್ತಿದ್ದೆ. ಅವಾಗ ನಾನು ಹೇಳಿದ್, ನನ್ಗೆ ಏಟಾದಾಗ ನನ್ಗೆ ಯಾಕೆ ಏಟ್ ಮಾಡಿದ್ರಿ ಅಂತ ಕೇಳಲಿಲ್ಲ, ಅಲ್ಲೂ ಕಾಣಿಸ್ತಿದ್ಯಲ್ಲ ಮಂಜಣ್ಣ, ಅದನ್ನು ಹಾಕಿ ಅಲ್ಲೊಂದು ರಿಯಾಕ್ಟ್ ಮಾಡ್ತಾರೆ, ವಿಷಕಾರಿ ಅಂದ್ರಿ ಅಲ್ವಾ, ತೋರಿಸ್ತೀನಿ ಕಾರ್ತೀನಿ ವಿಷಾನ ಅಂತ ಅನ್ಕೊಂಡು ನನ್ ಕಡೆ ಹಿಂಗ್ ಕಣ್ಣು ಬಿಟ್ಕೊಂಡು ಅಗ್ರೆಷನ್ ಅಲ್ಲಿ ಹೋಗ್ತಾರೆ. ನಾನು ಮಂಜಣ್ಣ ವಿಷಕಾರಿ ಅಂತ ನಾನು ಅಂದಿಲ್ಲ ನಿಮ್ಗೆ. ಹೌದು, ನೀವು ಹೇಳ್ತೀರಿ ಅದನ್ನ. ನಾನು ಅಂದಿಲ್ಲ. ಅಂದಲೇ ಇರೋದನ್ನ ಯಾಕೆ ಹೇಳ್ತಿದ್ದೀರಾ? ನಾನು ಅಲ್ಲಿ ಜಗಳ ಆಡ್ಬೋದಾಗಿತ್ತು, ಅಲ್ಲೂ ಅನ್ನೆಸೆಸರಿ ಸುಮ್ನೆ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ನಾನು ಅಂದೇ ಇರೋದಕ್ಕೆ ನಾನು ಯಾಕೆ ರಿಯಾಕ್ಟ್ ಮಾಡಿ ಹೇಳ್ದೆ, ನಾನು ಅಂದಿಲ್ಲ ಅನ್ನೋದು ನಾನು ಹೇಳ್ದೆ. ಅನ್ನೆಸೆಸರಿ ನಾನು ಜಗಳ ಆಡೋದು, ಅವರು ಜಗಳ ಆಡೋದು, ಅದು ನನ್ನ ವ್ಯಕ್ತಿತ್ವ ಅಲ್ಲ, ನನ್ನ ಕೈಲಿ ಅದಾಗಲ್ಲ. ನಾನೊಂದು ಅರ್ಥ ಮಾಡಿಸ್ದೆ, ಕ್ಲಾರಿಟಿ ಕೊಟ್ಟೆ, ನಾನು ಸುಮ್ಮನೆ ಆದೆ. ಅವ್ರ ಪ್ರಕಾರ ನಾನು ಕೂಗಬೇಕಿತ್ತು, ಕಿರ್ಚ್ಬೇಕಿತ್ತು, ನನ್ನ ಸ್ಟ್ಯಾಂಡ್ ನಾನು ತೊಗೋಬೇಕಿತ್ತು ಅಲ್ಲಿ ಅನ್ನೋದು ಆಗಿತ್ತು, ಬಟ್ ಅಲ್ಲಿ ನಾನು ತೊಗೊಳ್ಲಿಲ್ಲ. ನಾನು ಅದನ್ನ ಬಂದು ಕಳಪೆ ಅಂತ ಕೊಡ್ತಾರೆ. ಅದು ಕೇಳಿದ್ ಅದ್ರಲ್ಲಿ ತಪ್ಪೇನಿದೆ? ನೀವು ಆಮೇಲೆ ಇನ್ನೊಂದು ಫೌಲ್ ನೀವು ಹೇಳ್ದಂಗೆ ಈವನ್ ತ್ರಿವಿಕ್ರಮ್ ಅವರು ಹೇಳಿದ್ರು, ಯಾಕಂದ್ರೆ ಅವರಿಗೆ ಡೈರೆಕ್ಟ್ ವ್ಯೂ ಕಾಣಿಸ್ತಿತ್ತಂತೆ, ನಮಗ್ ಕಾಣಿಸ್ತಿಲ್ಲ. ನಾನು ಗೌತಮಿ ಅವ್ರ ಆಪೋಸಿಟ್ ಹಿಂಗಿದ್ದಾಗ ನಂಗೆ ಫೌಲ್ ಕಾಣಿಸ್ತಾ ಇದ್ರು, ಚೈತ್ರ, ಐಶ್ವರ್ಯ, ವಿಕ್ಕಿ ನನಗೆ ಕಾಣಿಸ್ತಾ ಇದ್ರು, ಬಟ್ ಆ ಕಡೆ ಅವ್ರಿಗೆ ನಾವು 3 ಜನ ಕಾಣಿಸ್ತಾ ಇದ್ವಿ. ಅವರು ಹೇಳಿದ್ರು ಗೌತಮಿ ಅವ್ರದ್ದು ಹನುಮಂತ ಅವ್ರದ್ದು ತುಂಬಾ ಫೌಲ್ಸ್ ಆಗುತ್ತೆ, ಬಟ್ ಅದು ಉಸ್ತುವಾರಿ ಆಗಿದ್ ಮಂಜಣ್ಣ ಕನ್ಸಿಡರ್ ಮಾಡಲ್ಲ. ಬಟ್ ವಿಕ್ಕಿ ಏನೋ ಅದು 3 ಅವರ್ ಇಟ್ಕೊಂಡಿದ್ವಲ್ವಾ, ಬಿಗ್ ಬಾಸ್ ಅವ್ರಿಗೆ ತಲೆ ಕೆಟ್ಟಿರುತ್ತೆ ಅನ್ಸುತ್ತೆ, ಇವ್ರು ಏನ್ ಹಿಂಗ ಆಡ್ತಾ ಇದಾರೆ ಅಂತ. ಅವ್ರ ಹಂತನೂ ಚೇಂಜ್ ಮಾಡ್ತಾರೆ. ಲಾಸ್ಟ್ ಹಂತದಲ್ಲಿ ಹಿಡಿದಿರೋ ಕೈನ ಬಿಡಂಗಿಲ್ಲ ಅಂತ ಒಂದು ಬರುತ್ತೆ. ಗೊತ್ತಾಗ್ದೇನೋ ಏನೋ ಒಂದು ಹಿಂಗ್ ಮೇಲ್ ಇಟ್ಕೊಳಕ್ ಹೋಗಿ ಹಿಂಗೆ ಇಟ್ಕೋಬೇಕಾಗಿತ್ತು, ಅದನ್ನ ಹಿಂಗೆ ಇಟ್ಕೊಂಡು ಫೌಲ್ ಅಂದ್ಬಿಟ್ಟು ಅವ್ರನ್ನ ಔಟ್ ಮಾಡಿ ಇವ್ರನ್ನ ವಿನ್ ಮಾಡ್ತಾರೆ. ಅದಕ್ಕೂ ಮುಂಚೆ ತುಂಬಾ ಫೌಲ್ಸ್ ಇವ್ರದ್ದು ಆಗಿರುತ್ತೆ. ಅದನ್ನ ವಿಕ್ರಮ್ ಅವ್ರು ನನ್ನ ಹತ್ರ ಶೇರ್ ಮಾಡ್ತಾರೆ.